ಶತಾಯ ಗತಾಯ ಸಿಎಂ ಸದಾನಂದ ಗೌಡರನ್ನ ಸೋಲಿಸಲು ಪಣತೊಟ್ಟಿರೋ ಕಾಂಗ್ರೆಸ್ ಪರಿಷತ್ ಚುನಾವಣೆ ಅಭ್ಯರ್ಥಿ ಹೆಸರನ್ನ ಪ್ರಕಟಿಸಿದೆ. ಗದಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದಂತಹ ಆನಂದ ಗಡ್ಡದೇವರಮಠ ಅವರನ್ನ ಪರಿಷತ್ ಚುನಾವಣಾ ಕಣಕ್ಕಿಳಿಸಿದೆ ಕಾಂಗ್ರೆಸ್. ಶಿರಹಟ್ಟಿ ಮಾಜಿ ಶಾಸಕ ಗಡ್ಡಯ್ಯ ಶಿವರುದ್ರಯ್ಯ ಗಡ್ಡದೇವರಮಠ ಅವರ ಮಗನಾದಂತಹ ಆನಂದ್ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು. ಇವತ್ತು ಬೆಳಿಗ್ಗೆ ಆನಂದ್ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಆನಂದ್ರನ್ನ ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ ಸಿಎಂ ಸದಾನಂದ ಗೌಡರಿಗೆ ನೇರ ಸ್ಪರ್ಧೆಯೊಡ್ಡಿದೆ. ಜೆಡಿಎಸ್ ಮತ್ತು ಪಕ್ಷೇತರ ಶಾಸಕ ಶ್ರೀರಾಮುಲು ಬೆಂಬಲವನ್ನ ಪಡೆದು ಸದಾನಂದ ಗೌಡರಿಗೆ ಸೋಲುಣಿಸಬೇಕು ಅಂತ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ವಿಧಾನ ಪರಿಷತ್ ಚುನಾವಣೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲವನ್ನ ಮೂಡಿಸಿದೆ. ಸಿಎಂ ಸದಾನಂದ ಗೌಡ ಪಾಲಿಗೆ ಇಂದು ಮಹತ್ವದ ದಿನವಾಗಿದ್ದು ಚುನಾವಣೆಗೆ ಸ್ಪರ್ಧಿಸಿದ್ರಷ್ಟೇ ಸಿಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ. ಹೀಗಾಗಿ ಇಂದು ಸದಾನಂದ ಗೌಡ ಬೆಳಿಗ್ಗೆ 10:45ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಈ ಮಧ್ಯೆ ಬಿಜೆಪಿ ತನ್ನ ಎಲ್ಲಾ ನಾಯಕರು ಸದಾನಂದ ಗೌಡರಿಗೆ ಬೆಂಬಲ ಸೂಚಿಸಬೇಕು ಅನ್ನೋ ಸಂದೇಶವನ್ನು ರವಾನಿಸಿದೆ. ರಾಮುಲು ಬಣ ಈಗಾಗಲೇ ತಮ್ಮ ಬಳಿ 22 ಶಾಸಕರ ಬಲ ಇದೆ ಅಂತ ಹೇಳಿಕೊಂಡಿದೆ. ಇದು ತಮ್ಮ ಪಾಲಿಗೆ ಎರವಾಗಬಹುದು ಅನ್ನೋ ಭಯ ಕೂಡ ಮುಖ್ಯಮಂತ್ರಿ ಅವರನ್ನ ಕಾಡ್ತಿದೆ. ಪರಿಷತ್ ಚುನಾವಣೆಗೆ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಗದಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದಂತಹ ಆನಂದ್ ಗಡ್ಡದೇವರಮಠರನ್ನ ಕಣಕ್ಕೆ ಇಳಿಸಲಾಗಿದೆ. ಒಟ್ಟಾರೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನಾಂಕ, ಹಾಗಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಒಟ್ಟಾರೆ ಇವತ್ತಿನ ಈ ಚುನಾವಣೆಗೆ ಸ್ಪರ್ಧಿಸಿದರೆ ಮಾತ್ರ ಸಿಎಂ ಸದಾನಂದ ಗೌಡರ ಕುರ್ಚಿ ಉಳಿಯುತ್ತೆ ಅನ್ನುವಂತಹ ಮಾತು. ಒಟ್ಟಾರೆ ಇವತ್ತಿನ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬನ್ನಿ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಒಟ್ಟಾರೆ ಆನಂದ ಗಡ್ಡದೇವರಮಠ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಇವರಿಗೆ ಶ್ರೀರಾಮುಲು ಅವರ ಹಾಗೇನೆ ಜೆಡಿಎಸ್ನ ಬೆಂಬಲ ವ್ಯಕ್ತವಾಗಿದೆಯಾ, ಹೇಗೆ? ಶ್ವೇತಾ, ಕಾಂಗ್ರೆಸ್ನಿಂದ ಆನಂದ ಗಡ್ಡದೇವರಮಠ ಅಭ್ಯರ್ಥಿಯಾಗಿ ಈಗಾಗಲೇ ಕೆಪಿಸಿಸಿಯಿಂದ ಘೋಷಣೆ ಆಗಿದೆ. ಈ ಹಿಂದೆ ಶ್ರೀರಾಮುಲು ಹೇಳಿದ್ರು, ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾನು ಬೆಂಬಲಿಸ್ತೇನೆ, ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಮತ ಹಾಕ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಜೆಡಿಎಸ್ ಈವರೆಗೂ ಕೂಡ ತನ್ನ ನಿಲುವನ್ನ ಸ್ಪಷ್ಟಪಡಿಸಿಲ್ಲ ಶ್ವೇತಾ. ಇದುವರೆಗೂ ಕೂಡ ತಟಸ್ಥ ನಿಲುವನ್ನ ಮುಂದುವರಿಸಿಕೊಂಡು ಹೋಗಿದೆ. ಯಾಕಂದ್ರೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆದರೂ ಕೂಡ 22 ತಾರೀಕು ಚುನಾವಣೆ ನಡೆಯುವಂಥದ್ದು. ಡಿಸೆಂಬರ್ 22ರಂದು ಚುನಾವಣೆ ನಡೆಯೋದ್ರಿಂದ ಅವತ್ತಿನವರೆಗೂ ಕೂಡ ಕಾಲಾವಧಿ ಇದೆ. ಈ ನಡುವಿನ ಅವಧಿಯಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಅಭಿಪ್ರಾಯ ಹಾಗೂ ಅವರು ಚರ್ಚೆಗೆ ಬರ್ತಾರಾ, ಮಾತುಕತೆಗೆ ಕುಳಿತುಕೊಳ್ತಾರಾ, ಯಾವ ರೀತಿ ಒಪ್ಪಂದ ಮಾಡ್ಕೊಳ್ಬಹುದು, ಎಲ್ಲ ಕಾರ್ಯತಂತ್ರವನ್ನ ಜೆಡಿಎಸ್ ಹೆಣಿತಾ ಇದೆ.
ಅದ್ರ ಜೊತೆಗೆ ಶ್ರೀರಾಮುಲು ಕೂಡ ತಮ್ಮ ಜೊತೆ ಮಾತುಕತೆಗೆ ಬರ್ತಾರ, ಚರ್ಚೆಗೆ ಬರ್ತಾರ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ JDS ಇದೆ. ಈಗಾಗಲೇ JDS ಹೇಳಿದೆ, ಯಾರೇ ಮುಖಂಡರು ನನ್ನ ಜೊತೆ ಕುಮಾರಸ್ವಾಮಿ ಅವರೇ ಈ ಹಿಂದೆ ಹೇಳಿದ್ರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನ್ನ ಜೊತೆ ಯಾರೇ ಚರ್ಚೆಗೆ ಬಂದರೂ ಕೂಡ ಮುಕ್ತವಾಗಿ ಚರ್ಚೆ ನಡೆಸ್ತೇನೆ ಅನ್ನುವಂಥ ಮಾತು ಹೇಳಿದ್ರು. ಅಂದ್ರೆ ಇದೆಲ್ಲವೂ ಕೂಡ ಅವರ ಕಾರ್ಯತಂತ್ರದ ಒಂದು ಭಾಗವಾಗಿದೆ. 22ನೇ ತಾರೀಕುವರೆಗೂ ಕೂಡ ಸಮಯ ಇರೋದ್ರಿಂದ ಈ ನಡುವಿನ ಅವಧಿಯನ್ನ JDS ಸಶಕ್ತವಾಗಿ ಬಳಸ್ಕೊಳ್ಳುವಂಥದ್ದು, ಸಮರ್ಥವಾಗಿ ಬಳಸಿಕೊಂಡು ರಾಜಕೀಯ ಲಾಭ ಪಡೆಯುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಈಗಾಗಲೇ JDS ಸ್ಪಷ್ಟಪಡಿಸಿದೆ, ಯಾವುದೇ ಕಾರಣಕ್ಕೂ ಕೂಡ ತನ್ನ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸೋದಿಲ್ಲ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ಗೆ ಬೆಂಬಲಿಸ್ತೇನೆ ಅಂತ ಕೂಡ ಅದು ಹೇಳಿಲ್ಲ. ಕಾಂಗ್ರೆಸ್ ಮುಖಂಡರು ಈಗಾಗಲೇ JDSಗೆ ಬೆಂಬಲವನ್ನು ಕೋರಿದ್ದಾರೆ. ಆದರೂ ಕೂಡ JDS ಮುಕ್ತವಾಗಿ ಎಲ್ಲೂ ಕೂಡ ಕಾಂಗ್ರೆಸ್ಗೆ ಬೆಂಬಲಿಸ್ತೇನೆ ಅನ್ನುವಂಥ ಮಾತು ಹೇಳಿಲ್ಲ. ಈ ಕಾರಣಕ್ಕಾಗಿ ಬಹುಶಃ 22ನೇ ತಾರೀಕು ಚುನಾವಣೆ ನಡೆಯೋದ್ರಿಂದ ಅಲ್ಲಿವರೆಗೂ ಕೂಡ ಈ ಒಂದು ಕುತೂಹಲ ಹಾಗೆ ಇರುತ್ತೆ. ಇನ್ನು ಇವತ್ತು 10:45ಕ್ಕೆ ಸರಿಯಾಗಿ ಮುಖ್ಯಮಂತ್ರಿ ಸದಾನಂದ ಗೌಡ ವಿಧಾನ ಪರಿಷತ್ ಸ್ಥಾನಕ್ಕಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡುವವರಿದ್ದಾರೆ. 10:45 ಅವರ ಜ್ಯೋತಿಷಿಯ ಪ್ರಕಾರ ಶುಭ ಸಮಯ ಆಗಿರೋದ್ರಿಂದ ಅದೇ ಸಮಯವನ್ನ ಆರಿಸಿಕೊಂಡು ಅವರು 10:45ಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಚಾಂದಗೌಡರಿಗೂ ಕೂಡ ಎಲ್ಲೋ ಒಂದು ಕಡೆ ಅಳುಕಿರೋದು ನಿಜ, ಆದರೂ ಸಾಕಷ್ಟು ವಿಚಾರಗಳು ಅವರಿಗೆ ಬಲವನ್ನ ತಂದಿದೆ. ಅದು ಯಾವುದು ಅಂತ ಪ್ರಮುಖವಾಗಿ ನೋಡೋದಾದ್ರೆ, ಈ ಒಂದು ಗುಪ್ತ ಮತದಾನ ಅಂತ ಇದ್ರೂ ಕೂಡ, ಗೌಪ್ಯ ಮತದಾನ ಅಂತ ಇದ್ದರಾಗ್ಯೂ ಕೂಡ ಆಯಾ ಪಕ್ಷದ ಏಜೆಂಟ್ಗೆ, ಅಂದ್ರೆ ಆಯಾ ಪಕ್ಷದ ವೀಕ್ಷಕರು ಏನಲ್ಲಿರ್ತಾರೆ ಅವರಿಗೆ ತೋರಿಸಿದ ನಂತರವೇ ಮತವನ್ನ ಹಾಕಬೇಕು ಅನ್ನುವಂಥ ಒಂದು ನಿಯಮ ಇರೋದ್ರಿಂದ ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ, ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಆ ಒಂದು ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ಧೈರ್ಯವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದೆ. ಯಾವುದೇ ಕಾರಣಕ್ಕೂ ಸದಾನಂದ ಗೌಡರ ಗೆಲುವಿಗೆ ಅಡ್ಡಿ ಆತಂಕಗಳು ಬರಕೂಡದು, ಪಕ್ಷದ ಎಲ್ಲಾ ನಾಯಕರು ಕೂಡ ಒಗ್ಗೂಡಿ ಅವರ ಗೆಲುವಿಗೆ ಸಹಕರಿಸಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆ. ಇವೆಲ್ಲವೂ ಕೂಡ ಸದಾನಂದ ಗೌಡರಿಗೆ ಧೈರ್ಯವನ್ನು ತುಂಬಿದ್ರು ಕೂಡ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಏನು ಒಡಕಿದೆ, ಕೆಲವರಲ್ಲಿ ಅಸಮಾಧಾನ ಇದೆ, ಅದೇನಾದರೂ ಈ ಒಂದು ಚುನಾವಣೆ ಹೊತ್ತಲ್ಲಿ ತನಗೆ ಎರವಾಗಬಹುದಾ ಅನ್ನುವಂಥ ಒಂದು ಭಯ ಅವರ ಮನದ ಮೂಲೆಯಲ್ಲಿ ಇರೋದು ನಿಜ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕೋದು 22ರಂದು. ಒಂದಂತೂ ಸ್ಪಷ್ಟ, ಇವತ್ತು ಸದಾನಂದ ಗೌಡರು 10:45ಕ್ಕೆ ನಾಮಪತ್ರವನ್ನು ಸಲ್ಲಿಸುವವರಿದ್ದಾರೆ. ಆನಂದ್ ಗಡ್ಡದೇವರಮಠ ಅವರು ಕಾಂಗ್ರೆಸ್ನ ಮಾಜಿ ಶಾಸಕ ರುದ್ರಯ್ಯ ಗಡ್ಡದೇವರಮಠ ಅವರ ಪುತ್ರ, ಅವರು ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಾರೆ ಅನ್ನೋದನ್ನ ಈಗಾಗಲೇ KPCC ಅಧ್ಯಕ್ಷ ಪರಮೇಶ್ವರ್ ಅವರು ಸ್ಪಷ್ಟ